ಅಲ್ಲಿ ಸೂಪರ್ ಮ್ಯಾನ್ಗಳ ದಂಡೆ ಆಗಮಿಸಿತ್ತು. ದೇಹವನ್ನ ಮಸ್ತಾಗಿ ಹುರಿಗಟ್ಟಿಸಿಕೊಂಡಿದ್ದ ಯುವಕರು ಎಲ್ಲರೂ ನಿಬ್ಬೆರಗಾಗಿ ನೋಡುವಂತೆ ಮಾಡಿದ್ರು. ಮಲೆನಾಡಿನಲ್ಲಿ ನಡೆಯುತ್ತಿರೋ ಯುವ ದಸರಾ ಹಬ್ಬದ ಅಂಗವಾಗಿ ನಡೆದ ದೇಹದಾರ್ಢ್ಯ ಸ್ಪರ್ಧೆಯ ಝಲಕ್ ಇಲ್ಲಿದೆ ನೋಡಿ. ಅಬ್ಬಾ ಏನ್ ಬೈಸಿಪ್ಸ್, ಅದೇನ್ ತೋಳ್ಬಲ, ಅಬ್ಬಬ್ಬಾ ಸೂಪರ್ ಸಿಕ್ಸ್ ಪ್ಯಾಕ್, ಒಬ್ರಿಗಿಂತ ಒಬ್ರು ಕಟ್ಮಸ್ತಾಗಿರೋ ಹುಡುಗರು, ಮೈ ಜುಮ್ ಎನಿಸುವಂತಹ ಕಸರತ್ತುಗಳನ್ನ ಪ್ರದರ್ಶಿಸುತ್ತಿರೋ ಇವರನ್ನ ನೋಡ್ತಿದ್ರೆ ರಿತಿಕ್ ಸಲ್ಮಾನ್ ಡಲ್ ಅನಿಸಿ ಬಿಡ್ತಾರೆ. ಇದು ಶಿವಮೊಗ್ಗದಲ್ಲಿ ದಸರಾ ಹಬ್ಬದ ಯುವ ದಸರಾ ಅಂಗವಾಗಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆಯ ಸ್ಪೆಷಲ್. ಇದೇ ಮೊದಲ ಬಾರಿಗೆ ಮಹಾನಗರ ಪಾಲಿಕೆ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಬಾಡಿ ಬಿಲ್ಡರ್ಸ್ ದೈಹಿಕ ಕಸರತ್ತನ್ನ ಪ್ರದರ್ಶಿಸಿದರು. ಶಿವಮೊಗ್ಗದ ಯುವ ದಸರಾ ಶ್ರೀ 2016, ಉತ್ತಮ ದೇಹದಾರ್ಢ್ಯ ಪ್ರದರ್ಶನ 2016, ಉತ್ತಮ ಘನಸ್ನಾಯು 2016 ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಳ್ಳಲು ಜಿಲ್ಲೆಯ 100 ಬಾಡಿ ಬಿಲ್ಡರ್ಗಳು ಭಾರಿ ಪೈಪೋಟಿ ನಡೆಸಿದರು. ಯುವ ದಸರಾ 2016 ಅಂಗವಾಗಿ ನಾವು ಕುವೆಂಪು ರಂಗಮಂದಿರದಲ್ಲಿ ಏನು ಜಿಲ್ಲಾ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಇದಕ್ಕೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಉತ್ತಮ ಅಂತ ಸ್ಪರ್ಧಾಳುಗಳು ಬಂದಿದ್ದರು. ಅತಿ ಹೆಚ್ಚಿಗೆ ಒಂದು ಉತ್ಸಾಹದಲ್ಲಿ ಭಾಗವಹಿಸಿದ್ರು. ಅಂಗವಿಕಲರಿಗೂ ಕೂಡ ನಾವು ಈ ಒಂದು ಯುವ ದಸರಾದಲ್ಲಿ ಈ ಒಂದು ಕಾಂಪಿಟೇಷನ್ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅವರು ಕೂಡ ಉತ್ಸಾಹದಲ್ಲಿ ಭಾಗವಹಿಸಿತು. 96 ಜನ ಪಾರ್ಟಿಸಿಪೇಟ್ಗಳು ಈ ಒಂದು ಇದರಲ್ಲಿ ಭಾಗವಹಿಸಿದ್ರು. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರೋ ಬಾಡಿ ಬಿಲ್ಡರ್ಗಳು ಇದರಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಖ್ಯಾತನಾಮ ದೇಹದಾರ್ಢ್ಯ ಪಟುಗಳ ಜೊತೆ ನಾವೇನು ಕಮ್ಮಿ ಇಲ್ಲ ಅಂತ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ತಮ್ಮ ಉಕ್ಕಿನಂತಹ ದೇಹವನ್ನ ಪ್ರದರ್ಶಿಸಿದ್ರು. ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಪ್ರಶಸ್ತಿಗಳನ್ನ ತೆಕ್ಕೆಗೆ ಹಾಕಿಕೊಂಡಿರೋ ಶೌಕತ್ ಅಲಿ, ಸಂದೀಪ್ ಸ್ಪರ್ಧೆಯಲ್ಲಿ ತಮ್ಮ ಕಟ್ಟುಮಸ್ತು ದೇಹದಿಂದ ಪ್ರೇಕ್ಷಕರ ಮನಸೂರೆಗೊಂಡ್ರು. ಶಿವಮೊಗ್ಗದ ಬಾಡಿ ಬಿಲ್ಡರ್ ಚಂದ್ರಶೇಖರ್ ಯುವ ದಸರಾ ಶ್ರೀ ಪ್ರಶಸ್ತಿಗೆ ಮುತ್ತಿಕ್ಕಿದ್ರು. ತುಂಬ ಖುಷಿಯಾಗಿದೆ. ಮೊದಲನೇ ಬಾರಿ ಯುವ ದಸರಾ ಕಾಂಪಿಟೇಷನಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀನಿ. ಅದಕ್ಕಿಂತ ತುಂಬ ಖುಷಿಯಾಗಿದೆ. ಒಂದು ಬಾಡಿ ಬಿಲ್ಡಿಂಗು ಒಬ್ಬ ಬಾಡಿ ಬಿಲ್ಡರ್ಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟ ಅನ್ನೋದು. ಅದನ್ನು ಸರ್ಕಾರದವರು ಮುಂದೆ ಖಂಡಿತ ಇದನ್ನು ಮೇಲೆತ್ತಿಡಿದು ಪ್ರೋತ್ಸಾಹ ಕೊಡಬೇಕು. ಒಟ್ಟಲ್ಲಿ ಶಿವಮೊಗ್ಗದಲ್ಲಿ ದಸರಾ ಪ್ರಯುಕ್ತ ಆಯೋಜಿಸಿದ್ದ ಈ ಸ್ಪರ್ಧಿಗಳಿಗೆ ಟ್ರೋಫಿಗಾಗಿ ನಡೆದ ಕಾಂಪಿಟೇಷನ್ ಆದ್ರೆ, ನೋಡಲು ಬಂದಿದ್ದ ಯುವಕರಲ್ಲಿ ತಮ್ಮ ದೇಹವನ್ನ ಕಟ್ಟುಮಸ್ತಾಗಿ ಇಟ್ಟುಕೊಳ್ಳೋಕೆ ಆರೋಗ್ಯದತ್ತ ಗಮನ ಹರಿಸುವಂತೆ ಪ್ರೇರಣೆ ನೀಡಿದಂತೂ ಸುಳ್ಳಲ್ಲ. ಬಸವರಾಜ್, TV9 ಶಿವಮೊಗ್ಗ.